ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವನು ಯಾಕೆ ಮನೆ ಕಡೆ ಇಂಟ್ಕಿ ನೋಡ್ತಾವನ? ಅಕ್ಕಿ ತೆನೆ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಜಮೀನಾಗೆ ಇಕ್ಕೆ ಬಿಟ್ಟು ಹೋಯ್ತಂತೆ. ಹಂಗಾಯ್ತು ಅಕ್ಕ ತಮ್ಮನ ಕತೆ. ಅಯ್ಯ ಬಾಬು, ನಾನು ಯಾವತ್ತೂ ಅಂತ ಕೆಲಸ ಮಾಡೋಕ್ಕಿಲ್ಲ. ನಾನು ಬಂದರೂ ಇಸೆ ಕೇಳಿದ್ರೆ ನೀನೇ ಖುಷಿ ಪಡ್ತೀಯಾ? ಇಷ್ಟೊತ್ತು ನಿಮ್ಮ ಅಕ್ಕ ಬಂದು ಕಿವಿಗೆ ಕಣ್ಣಿಗೆ ತಂಪು ಮಾಡ್ಬಿಟ್ಟೋದ್ಲು. ಈಗ ನೀನು ಖುಷಿ ಲೇ. ಅದು ಎಲ್ಲಿ ಗಂಟು ಬಿದ್ರು ನೀವಿಬ್ರು ನನಗೆ. ಅಯ್ಯ ಬಾಬು, ನಾನು ನಂಬು. ನಾ ಇಲ್ಲಿ ಬಂದಿರೋದೇ ನೀನು ಸಹಾಯ ಮಾಡೋದಕ್ಕೆ. ಬೇಡಪ್ಪ, ನೀನು 8 ಕೋಟಿ ರೂಪಾಯಿ ಕೊಟ್ಟರು ನಿನ್ನ ಸವಾಸನೇ ಬೇಡ. ಅಕ್ಕ ತಮ್ಮ ಹೆಂಗೆ ಅಂತ ನನಗೆ ಗೊತ್ತಿಲ್ವಾ? ಬಾಬು, ನಾನು ಮೊದಲು ನಂಗಿಲ್ಲ, ಈಗ ಬದಲಾಗಿವ್ನಿ. ಕೋತಿ ಮುಖವಾಡ ಹಾಕೊಂಡು ಮೊಸಳೆ ಬಂದಂಗೆ ಬಂದರೆ ನಂಬಿಡ್ಬೇಕಾ? ಅಕ್ಕ ತಮ್ಮನ ಸವಾಸನೇ ಬೇಡಪ್ಪ. ನೋಡ್ಲಾ ಕಾಳೆ, ನೀನು ಮೊದಲೇ ಜೈಲ್ನಾಗಿದ್ದು ದೊಡ್ಡ ಡಾನಾಗಿ ಬಂದಿರೋನು. ಈ ಮನೆ ಬಿಸಿದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾವು ನೋಡ್ಕೊತೀವಿ. ಹೋಯ್ತಾ ಬಾಬು, ನಾ ಹೇಳೋ ಇಸೆ ಕೇಳು. ಒಂದು ನಿಮಿಷ ನನ್ನ ಮಾತು ಕೇಳು. ಇಲ್ಲ ಆಯ್ತದ, ಏನು ಹೇಳ್ತೀವಿ ಹೇಳಪ್ಪ. ಬಾಬು, ಕೌಸಲ್ಯನ ಜೈಲಿಗೆ ಹಾಕೋರಲ್ಲ, ಅವ್ರಿಗೇನಾದರೂ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅಂತಂದರೆ ಅವಳನ್ನ ಹೊರಗೆ ಬಿಟ್ಬಿಡ್ತಾರೆ. ಇಸೆ ಹೇಳತ್ತಲ್ಲ ನಡಿ. ಬಾಬು, ಹೊಸಿ ನಾ ಹೇಳೋ ಮಾತು ಕೇಳು. ನಾನು ಯಾಕೆ ಇವನ್ ಯಾಕೆ ಬಂದಿದ್ದಾನಿಲ್ಲಿ? ಮತ್ತೆ ಇಬ್ರು ಸೇರ್ಕೊಂಡು ಏನ್ ಪ್ಲಾನ್ ಮಾಡ್ತಿದ್ದೀರಾ? ಅಯ್ಯೋ, ಅದು ಸಾನನಾ. ಅಕ್ಕನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಲೇ ಕಳ್ಳಿ, ಪಂಚಾಯತಿನಾಗೆ ಸಾನವ್ರ ಪರ ಮಾತಾಡೋದನ್ನ ಕಾರಣಕ್ಕೆ ಸುಮ್ಕೆ ಬಿಡ್ತೇವೆ. ಇನ್ನೊಂದು ಕಿತ ಈ ಕಡೆ ಬರೋದಾಗ್ಲಿ ಸಾನವ್ರಿಗೆ ತೊಂದರೆ ಕೊಡೋದಾಗ್ಲಿ ಗೊತ್ತಾದ್ರೆ ಸುಮ್ಕಿರಕ್ಕಿಲ್ಲ. ಅಳಿಯಂದ್ರು ಹೇಳುದು ಕೇಳಿಸ್ತಾನೆ. ಒಂಡ ಒಂದು ಕಿತ ಕಳ್ತನ ಮಾಡಿದ್ರೆ ಕಳ್ಳ ಅನ್ನೋ ಪಟ್ಟ ಸಾಯ ಗಂಟೆ ಹೋಗಿಲ್ಲ ಅನಿಸ್ತೈತೆ. ಇವ್ರಿಗೆ ಹೆಂಗನ ಮಾಡಿ ನಿಜಾನ ಅರ್ಥ ಮಾಡಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.